नरसिंहमखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः प्रथमो हनुमन्नाम द्वितीयो भीम एव च पूर्णप्रज्ञस्तुतियस्तु भगवत्कार्यसाधकः भावबोधकृतं सेवे श्रीरघुत्तममहागुरुं यशिष्यशिष्यशिष्याद्या टिप्पण्याचारसंहिताः श्रीमत्सुधाद्भुताम्बोधिविक्रीडनविचक्षणान् वाक्यार्थचन्द्रिकाकारान् विद्याधीशगुरुं भजे। ओम सत्याभिज्ञकराब्जोत्था 50 वर्षपूजकान् सत्यप्रमोदतीर्थार्यान् नवमी न्याय सुधारतान् ಶ್ರೀ ಸತ್ಯಾತ್ಮತೀರ್ಥಗುರುಂ ವಂದೇ. ನನ್ನ ಹೆಸರು ರವೀಂದ್ರ ಪಾಂಡುರಂಗಿ ಅಂತ. ನಾನು ತುಮಿನ್ಕಟ್ಟಿ ತಮಣಾಚಾರ ಮೊಮ್ಮಗ, ಭೀಮಸೇನಾಚಾರ ಪಾಂಡುರಂಗಿ ಅಂದ್ರೆ BT ಪಾಂಡುರಂಗಿ ಅವ್ರ ಮಗ, KT ಪಾಂಡುರಂಗಿ ಅವ್ರ ತಮ್ಮನ ಮಗ. ಇವತ್ತು ನಾವೆಲ್ಲರೂ ಇಲ್ಲಿ ರಾಣಿಬೆನ್ನೂರಲ್ಲಿ ಸೇರಿದ್ದು ಶ್ರೀ ವಿದ್ಯಾಧೀಶ ತೀರ್ಥರ ಮಧ್ಯಾರಾಧನೆ ಪುಷ್ಯ ಬಹುಳ ಚತುರ್ದಶಿ. ಲೀಲಯಾ ಧೃತ ಭೂಧರಾಂಬುರುಹೋದರ ಸ್ವಜನೋದರ. ಇದರ ಇತಿಹಾಸ ಸುಮಾರು 500 ವರ್ಷ ಹಿಂದೆ ನಾವು ಹೋಗಬೇಕಾಗ್ತದೆ. ಸಾಧಾರಣ 1500ನೇ ಇಸ್ವಿ ಒಳಗೆ ನಮ್ಮ ಪಾಂಡುರಂಗಿ ವಂಶದ ಪೂರ್ವಜರು ಆನಂದ ಭಟ್ಟಾರಕರು ಹುಟ್ಟಿದ್ದು. ಅವರು ರಘುತ್ತಮ ತೀರ್ಥರು ಹಾಗೂ ಉಡುಪಿ ಮಠದ ವಾದಿರಾಜ ತೀರ್ಥರ ಸಮಕಾಲೀನರು. ಇವರು ಇದ್ದ ಊರು ಈಗಿನ ಮಹಾರಾಷ್ಟ್ರದಲ್ಲಿ ಪುಣತಾಂಬ ಅಂತ, ಆಗಿನ ಕಾಲದಲ್ಲೇ ಅದಕ್ಕೆ ಪುಣ್ಯಸ್ತಂಭ ಅಂತ ಊರಿನ ಹೆಸರು. ಇವರು ಮೊದಲಿಗೆ ಅಷ್ಟು ವಿದ್ವತ್ತ ಪಡಿಬೇಕು, ಇನ್ನೂ ಹೆಚ್ಚು ಪಡಿಬೇಕು ಅಂಬೋ ಒಂದು ಮನಸ್ಸಿನಲ್ಲಿ ಇಚ್ಛಾ ಇಟ್ಟುಕೊಂಡು ಕೊಲ್ಲಾಪುರಿಗೆ ಬಂದರು. ಕೊಲ್ಲಾಪುರ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ದೇವಿ ಇದ್ದಾಳೆ. ಅಲ್ಲಿ ಪುರಾತನ ಕಾಲದ್ದು ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ 12 ವರ್ಷ ಕಾಲ ಅವರು ತಪಸ್ಸು ಮಾಡಿದರು. ಆ ನಂತರ ಅವ್ರಿಗೆ ಕನಸಿನಲ್ಲಿ ಮಹಾಲಕ್ಷ್ಮೀ ದೇವಿ ಬಂದು ಹೇಳಿದ್ಲು, ನಿನಗೆ ಮರುದಿನ ನಾನು ಒಂದು ಸರ್ಪ ರೂಪದಲ್ಲಿ ದರ್ಶನ ಕೊಡ್ತೀನಿ, ನೀನು ನನಗೆ ಸ್ಪರ್ಶ ಮಾಡು, ನಿಂದು ನಿಮ್ಮ ಇಡೀ ವಂಶದ ಉದ್ಧಾರ ಆಗ್ತದಂತ. ಸೊ ಅದರಂತೆ ಇವರು ಜಪ ಮಾಡ್ಕೋತ ಕೂತಿದ್ರು. ನೀವು ಮಹಾಲಕ್ಷ್ಮಿ ದೇವಸ್ಥಾನ ನೋಡಿದ್ರೆ ಅದು ಬಹಳ ದಟ್ಟವಾಗಿ ಒಳಗಡೆ ಕಂಬಗಳಿದೆ, ನೀವು ಯಾರು ಎಲ್ಲಿ ಕೂತಾರ ಗೊತ್ತಾಗೋದಿಲ್ಲ. ಅಲ್ಲೇ ಕೂತಿದ್ರು ಜಪ ಮಾಡ್ತಾ. ಒಮ್ಮಿನೊಮ್ಮಿಲೆ ಬಹಳಷ್ಟು ಜನ ಓಡ್ಲಿಕ್ಕೆ ಹತ್ತರು. ಏನಾಯ್ತು ಅಂತ ನೋಡಿದ್ರೆ ಹಾವು ಬಂತು ಅಂತ ಎಲ್ಲರೂ ಅಂತ ಇದ್ರು. ಇವರು ಪ್ರಾರಂಭದಲ್ಲೇ ಓಡಬೇಕು ಅಂತ ಇದ್ರು. ಅಷ್ಟರಲ್ಲೇ ಅವ್ರಿಗೆ ಕನಸಿನ ಸ್ಮರಣ ಆಯಿತು. ಹಾಗಾದರೆ ಮಹಾಲಕ್ಷ್ಮೀ ದೇವಿ ಬಂದಿದ್ದಾಳೆ, ನಾವು ಅಲ್ಲಿ ಹೋಗಿ ಆಕೆ ನಮಸ್ಕಾರ ಮಾಡಿ ಸ್ಪರ್ಶ ಮಾಡಬೇಕು ಅಂತ ಅಲ್ಲಿ ಹೋದರು. ಆ ಸರ್ಪ ದೇವಿ ವಿಗ್ರಹ ಸುತ್ತಾಡ್ತಾ ಇತ್ತು. ಇವರು ಅಲ್ಲೇ ಹತ್ರ ಹೋಗಿ ಹಿಂಗೆ ಸ್ಪರ್ಶ ಮಾಡೋ ಅಷ್ಟರಲ್ಲೇ ಅದು ಅಲ್ಲೇ ಒಂದು ಬಿಲ ಇದೆ, ಆ ಬಿಲದಲ್ಲೇ ಹೊರಟೋಗ್ತಾ ಇತ್ತು. ಅಷ್ಟರಲ್ಲಿ ಇವರು 10 ಬೆರಳು ಇನ್ನೊಂದು ಸರ್ತಿ ಸ್ಪರ್ಶ ಮಾಡೋದ್ರಾಗಿ 2 ಬೆರಳು ಸ್ಪರ್ಶ ಅದು ಬಿಲದಲ್ಲಿ ಹೋಯ್ತು. ಇವತ್ತಿಗೂ ನೀವು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಆ ಜಾಗ ಕಾಣಿಸ್ತದೆ. ಅದಕ್ಕೆ ನಾಗಕುಂಡಿ ಅಂತಾರೆ ಮರಾಠಿ ಒಳಗೆ. ನಾಗಕುಂಡಿ ಅಂದ್ರೆ ನಾಗ ಹೋಗಿರೋದು ಜಾಗ. ಇವತ್ತಿಗೂ ಆ ಜಾಗ ಇದೆ. ಸೊ ಇವರು ಸ್ಪರ್ಶ ಮಾಡಿದ್ರು. ಅದರದ್ದು ಸಂಕೇತ ಏನಾಯ್ತಂದ್ರೆ ಪಾಂಡುರಂಗಿ ಮನೆತನಕ್ಕೆ 12 ತಲೆಮಾರ ವಿದ್ಯಾ ಹಾಗೂ ಸಂಪತ್ತು ಎರಡರದ್ದು ಸಮೃದ್ಧಿ ಆಗ್ತದಂತೆ. ಇದು ಕನಸಿನಲ್ಲೇ ಈಗಾಗಲೇ ದೇವಿ ಹೇಳಿದ್ಲು. ಆದ್ರೆ ಇದು 12 ಬಟ್ಟಿಂದು ಅವರು ಅರ್ಥ ಮಾಡ್ಕೊಂಡಿದ್ದು 12 ತಲೆಮಾರ. ಆದ್ರೆ ಅದರದ್ದು ಮಹಿಮಾ ಹಿಂಗಿದೆ. ಈಗ ನಂದು 14ನೇ ತಲೆಮಾರ ಆನಂದ ಭಟ್ಟಾರಕರಿಂದ. ಆ ನಂತರ ಬಂದು ಎಷ್ಟೊಂದು ನಮ್ಮ ಹಿರಿಯರು ಮಹನೀಯರು ಅವರ ಹೆಸರು ತಗೊಳಿದ್ರು ಲಿಸ್ಟ್ ಮುಗಿದಿಲ್ಲ, ಅಷ್ಟು ಮಹಾಪುರುಷರು. ಅವರೆಲ್ಲ ಪುಣ್ಯ ಮಾಡಿದ ಫಲದಿಂದ ಆ ವಿದ್ಯಾ ಮತ್ತು ಸಂಪತ್ತು ಇನ್ನೂ ಮುಂದೆ 12 ತಲೆಮಾರು ಆದ್ರೂ ಮುಂದೆ ಹರಿದು ಬರ್ತಾ ಇದೆ. ಅಷ್ಟು ಅವ್ರದ್ದು ಆ ತಪಸ್ಸದ ಫಲ ಹಾಗೂ ಮಹಾಲಕ್ಷ್ಮಿದು ಅನುಗ್ರಹ ನಮ್ಮಂತನ ಮೇಲೆ. ಈಗ ಪುನಃ ವಾಪಸ್ 1500 ಶತಮಾನಕ್ಕೆ ಹೋದರೆ ಆ ನಂತರ ಅವರು ಕಾಶಿಗೆ ಹೋಗಿ ವಾರಾಣಸಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ವಾಪಸ್ ಪುಣ್ಯಸ್ತಂಭಕ್ಕೆ ಬಂದರು. ಉತ್ತರಾದಿ ಮಠದ ಸ್ವಾಮಿಗಳು ಅವಾಗ ರಘುತ್ತಮ ತೀರ್ಥರಿದ್ರು. ಅವರು ಶಿಷ್ಯಂದ್ರಾಗಿ ಅವ್ರ ಜೊತೆಗೆ ಸಂಚಾರ ಮಾಡ್ತಾ ಇದ್ರು. ಬಹಳಷ್ಟು ಗ್ರಂಥಗಳು ಬರೆದಿದ್ದಾರೆ.
ಅದರಲ್ಲಿ ಒಂದು ವಿಶೇಷವಾದ ಗ್ರಂಥ ಅಂದ್ರೆ ನ್ಯಾಯಾಮೃತ ಕಂಠಕೋದ್ಧಾರ ಅಂತ ಆನಂದ ಭಟ್ಟಾರಕರದು. ವ್ಯಾಸರಾಜರ ಗ್ರಂಥ ನ್ಯಾಯಾಮೃತಕ್ಕೆ ಒಬ್ಬರು ಅದ್ವೈತ ಪಂಡಿತಗಳ ಟೀಕಾ ಮಾಡಿದರು. ಅದರ ಖಂಡನ ಆಗಬೇಕು ಅಂಥೇಳಿ ರಘುತ್ತಮ ತೀರ್ಥರು ಅವ್ರಿಗೆ ಆದೇಶ ಮಾಡಿದ್ರು, ನೀವು ಈ ಅದ್ವೈತ ವಾದಕ್ಕೆ ಖಂಡನ ಮಾಡ್ರಿ ಅಂತ. ಅದಕ್ಕೆ ಅವರು ನ್ಯಾಯಾಮೃತ ಕಂಠಕೋದ್ಧಾರ ಅಂತ ಒಂದು ಗ್ರಂಥ ಬರೋದು, ಅದು ಖಂಡನ ಮಾಡಿ. ಆ ನಂತರ ಅವರು ಹಿಂಗೆ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಸರ್ತೆ ದಕ್ಷಿಣ ಕ್ಷೇತ್ರದಲ್ಲಿ ಬಂದಾಗ ಅದೇ ಊರಲ್ಲಿ ವಾದಿರಾಜ ಸ್ವಾಮಿಗಳು ವಾದ ಮಾಡ್ತಾ ಬಂದಿದ್ರು. ಅಲ್ಲೇ ಒಬ್ಬ ಅದ್ವೈತ ಪಂಡಿತ ಅವ್ರಿಗೆ ವಾದಕ್ಕೆ ಆವಾಹನ ಕೊಟ್ಟ. ಆದ್ರೆ ಅವನದು ವಿಚಾರ ಏನಿತ್ತಂದ್ರೆ ಅದನ್ನು ಮುಂದೆ ತಳ್ಳೋದು ಅಂತ. ಈ ರೀತಿ ಮಾಡಿದರೆ ಕದಾಚಿತ್ ಅವರು ಬ್ಯಾಸತ್ ಹೋಗಬಹುದು, ನಾವು ಅವರು ವಾದಕ್ಕೆ ಬರಿಲ್ಲ ಅಂತ ಜಯ ಪಡಿಬೋದು ಅಂತ ಅಂಬೋ ಉದ್ದೇಶ ಇತ್ತೋ ಏನೋ. ಅವರು ಸುಮಾರು ದಿವಸ ಬರಲೇ ಇಲ್ಲ ನಾಳೆ ಅನ್ಕೋತ. ಅಷ್ಟರಲ್ಲೇ ವಾದಿರಾಜ ಶ್ರೀಪಾದಂಗಳವ್ರಿಗೆ ಉಡುಪಿ ಪರ್ಯಾಯ ಸಮೀಪ ಅಂತು. ಸೊ ಅವರು ವಾಪಸ್ ಉಡುಪಿಗೆ ಬರಬೇಕಾಯ್ತು. ಇಲ್ಲೇ ಅದು ಬಿಡ್ಲಿಕ್ಕೆ ಬರೋಂಗಿಲ್ಲ, ಇಲ್ಲೇ ವಾದನೂ ಬಿಡ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಅವರು ಆ ಸಭಾದಲ್ಲೇ ಯಾರು ದ್ವೈತ ಪಂಡಿತರಿದ್ರು ಕೇಳಿದ್ರು, ಹಿಂಗ ಇಲ್ಲೇ ಈ ವಾದನ್ನ ಮಾಡಲಿಕ್ಕೆ ಯಾರಿದ್ದಾರೆ, ಯಾರು ಮುಂದೆ ಬರ್ತಾರೆ ಅಂತ. ಅವಾಗ ಆನಂದ ಭಟ್ಟಾರಕರು ಎದ್ದು ನಿಂತು ಹಿಂಗೆ ನೀವು ಆಶೀರ್ವಾದ ಮಾಡ್ರಿ, ನಾವು ವಾದ ಮಾಡ್ತೇವೆ, ಅವನ ಜೊತೆಗೆ ವಿದ್ವತ್ ಚರ್ಚಾ ಮಾಡ್ತೇವೆ ಅಂತ. ಹೀಗಾದಾಗ ಈ ವ್ಯಕ್ತಿ ವಿದ್ವತ್ ಚರ್ಚೆಗೆ ಯೋಗ್ಯ ಇದ್ದಾರೋ ಇಲ್ಲೋ ಅಂತ ಒಂದು ಪರೀಕ್ಷೆ ಮಾಡಬೇಕಲ್ಲ. ಅದಕ್ಕೆ ವಾದಿರಾಜ ತೀರ್ಥರು ಕೇಳಿದ್ರು, ನೀವು ಯಾರು, ನಿಮ್ಮ ಪರಿಚಯ ಹೇಳ್ರಿ ಅಂತ. ಪರಿಚಯ ಹೇಳ್ಬೇಕಾದ್ರೆ ಅವರು ಹೇಳಿದ್ರು, ಹಿಂಗೆ ನಾವು ಆನಂದ ಭಟ್ಟಾರಕರ ಪಾಂಡುರಂಗಿ ಅಂತ, ನಾವು ರಘುತ್ತಮ ತೀರ್ಥರ ಶಿಷ್ಯಂದ್ರು ಅಂತ ಇಷ್ಟೇ ಹೇಳಿದ್ದವರು. ಸಾಕು, ಮಂತ್ರಾಕ್ಷತೆ ತಗೋರಿ, ನೀವು ಅವನ ಜೊತೆ ವಾದ ಮಾಡಿ ಗೆದ್ದ ಜಯಪತ್ರ ನಮಗೆ ಉಡುಪಿಗೆ ತಂದು ಕೊಡ್ರಿ ಅಂತ ಆಶೀರ್ವಾದ ಮಾಡಿದ್ರು, ಆದೇಶನೂ ಮಾಡಿದ್ರು. ಮತ್ತು ಆ ವಿದ್ವತ್ ಚರ್ಚಾ ಸ್ವಲ್ಪ ದಿವಸ ನಡೀತು. ಆನಂದ ಭಟ್ಟಾರಕರು ಆ ಅದ್ವೈತಿ ಪಂಡಿತಿಗೆ ಸೋಲಿಸಿ ಜಯಪತ್ರ ಅವನ ಕಡೆಯಿಂದ ಇಸ್ಕೊಂಡು ಉಡುಪಿಗೆ ತಂದು ಕೊಟ್ರು. ವಾದರಾಜ ಸ್ವಾಮಿಗಳಿಗೆ ಬಹಳ ಸಂತೋಷ ಆಯಿತು. ಕಾರಣ ನಮ್ಮ ದ್ವೈತ ಮತ ಇದೆ, ಇದು ಎಲ್ಲ ಕಡೆ ಜಯ ಆಗ್ತಕ್ಕದ್ದು. ಅವರು ಬರ್ಲಿಕ್ಕೆ ಆಗದೆ ಹೋದ್ರು, ಶಿಷ್ಯಂದ್ರು ಗೆದ್ದು ಜಯಪತ್ರ ತಂದಿದಾರಲ್ಲ, ಅದಕ್ಕೆ ಹೆಚ್ಚು ಸಂತೋಷ. ಅವ್ರಿಗೆ ತಮ್ಮಿಂದ ಅರ್ಚಿತನಾದ ಹೈಗ್ರೀವ ದೇವರ ವಿಗ್ರಹ ಮತ್ತು ಮಂತ್ರಾಕ್ಷತೆ ಕೊಟ್ಟು, ನಿಮಗೆ ನಮ್ಮಂತ ಮಗ ಹುಟ್ಲಿ ಅಂತ ಆಶೀರ್ವಾದ ಮಾಡಿದರು. ಆ ನಂತರ ಕೆಲವೊಂದು ವರ್ಷ ಆದಮೇಲೆ ಆನಂದ ಭಟ್ಟಾರಕರು ಹಾಗೂ ಗಂಗಾಬಾಯಿ ಅವರು ತಾಯಿ ಹೆಸರು, ಅವರು ವ್ರತ ನೇಮಾದಿಗಳ ಮಾಡಿ ಮಗು ಹುಟ್ಟಿತು. ಮಗು ನಾಮಕರಣ ನರಸಿಂಹಾಚಾರ ಅಂತ ಮಾಡಿದರು. ನರಸಿಂಹದೇವರ ಉಪಾಸನೆಯಿಂದ ಹುಟ್ಟಿರೋ ಮಗು ಅಂತೇಳಿ ನರಸಿಂಹಾಚಾರ ಅಂತ ನಾಮಕರಣ ಮಾಡಿದರು. ನರಸಿಂಹನ ದಿವ್ಯ ಚಾರು ಚರಣ ಯೋಗ ವಾರಿಜ ಸೇವಿಸೆ ಪೂರ್ವದಲ್ಲಿ. ನರಸಿಂಹನ ದಿವ್ಯ ಚಾರು ಚರಣ ಯುಗ ವಾರಿಜ ಸೇವಿಸೆ ಪೂರ್ವದಲ್ಲಿ. ಗುರಿಮತಿಯ ಶಾಸ್ತ್ರ ಸಾರ ಬೇಳುತ್ತ ಶಿಷ್ಯ, ಗುರಿಮತಿಯ ಶಾಸ್ತ್ರ ಸಾರ ಬೇಳುತ್ತ ಶಿಷ್ಯ ಪಾರ ಪಾಲಿಸುತ್ತೀಯ ನರಸಿಂಹಾಚಾರೋ ವಿದ್ಯಾದೇಶಾರಂಭ ಸದ್ಗುರುಗಳ ಪಾದ ಶ್ರದ್ಧೆಯಿಂದಲಿ ಭಜಿಸಿ. ನರಸಿಂಹಾಚಾರ್ಯಗೆ ನಿತ್ಯ ಸ್ತೋತ್ರ ಮಂತ್ರ ಪಾಠ ಪೂಜಾ ಪಾಠ ಎಲ್ಲ ಅವ್ರ ತಂದೆಯವರು ಹೇಳ್ತಾ ಇದ್ರು. 16 ವರ್ಷ ಹೊತ್ತಿಗೆ ಅವರು ಅಸಾಮಾನ್ಯವಾದ ಎಲ್ಲ ವಿದ್ವತ್ ವಿಷಯಗಳು ಕಲಿತು ಅದರಲ್ಲಿ ಪಾರಂಗತರಾದರು. ಬರೇ ಕಲೀಲಿಲ್ಲ, ಇನ್ನೊಬ್ಬರಿಗೆ ಹೇಳೋ ಅಷ್ಟು ಅವರಿಗೆ ಅದರಲ್ಲೇ ಜ್ಞಾನ ಬಂತು. ಇದೆಲ್ಲ ಆದದ್ದು ಮಹಾರಾಷ್ಟ್ರದಲ್ಲಿ ಪುಣ್ಯಸ್ತಂಭ, ಈಗ ಪುಣತಾಂಬ ಅಂತ, ಗೋದಾವರಿ ತೀರದಲ್ಲಿ ಇರೋ ಊರಲ್ಲಿ. ಆ ಸಮಯದಲ್ಲೇ ಮುಘಲರ ದಾಳಿ ಆಗ್ತಾ ಇತ್ತು. ಈ ನಾಸಿಕ್ಕು, ಪುಣತಾಂಬ, ಪುಣೆ ಆ ಭಾಗದಲ್ಲಿ. ಅದಕ್ಕೆ ಇವರು ಊರು ಬಿಟ್ಟು ಹೋಗ್ಬೇಕಾಯ್ತು. ಊರು ಬಿಟ್ಟು ಇವರು ತ್ರಂಬಕೇಶ್ವರ ಕಡೆ ಬಂದರು. ತ್ರಂಬಕೇಶ್ವರದಲ್ಲೇ ಸ್ವಲ್ಪ ದಿವಸ ಇದ್ದು ಆ ನಂತರ ಪೈಠಣಿಂದ ಪಂಢರ್ಪುರ್ಗೆ ಬಂದು ಅಲ್ಲಿ ಪಾಂಡುರಂಗನ
ದೇವಸ್ಥಾನದಲ್ಲಿ ಅವನ ಆರಾಧನಾ ಮಾಡಿ, ಕೆಲವು ಮಾಹಿತಿ ಪ್ರಕಾರ ಆವಾಗೇ ನಮಗೆ ಪಾಂಡುರಂಗಿ ಅಂತ ಅಡ್ಡೆಸರು ಅಂತ ಬಂದಿದ್ದು, ಪಾಂಡುರಂಗನ ಆರಾಧನಾ ಮಾಡಿದ್ದಕ್ಕೆ. ಸೊ ಅಂತೂ ಇಂತೂ ಪಾಂಡುರಂಗಂದು ಮತ್ತು ಪಾಂಡುರಂಗಿ ವಂಶದ್ದು ಬಹಳ ನಿಕಟ ಸಂಬಂಧ ಇದೆ. ಇಷ್ಟಾಗಿ ಅವರು ಇನ್ನೂ ಸನ್ಯಾಸ ಆಗಿದಿರಲಿಲ್ಲ. ಪಂಡಿತರಾಗಿ ಅಲ್ಲೆಲ್ಲ ಊರು ಹೋಗಿ ವಾದ ಮಾಡಿ ಎಷ್ಟೋ ಒಂದು ಪಂಡಿತರು, ರಂಗೋಜಿ ಭಟ್ಟ, ಇನ್ನೆಷ್ಟೋ ಪಂಡಿತರನ್ನು ಸೋಲಿಸಿ ಬಂದರು. ಈ ಸಮಯದಲ್ಲೇ ಉತ್ತರಾದಿ ಮಠಕ್ಕೆ ವೇದವ್ಯಾಸ ತೀರ್ಥರು ಸ್ವಾಮಿಗಳಾಗಿದ್ರು. ಅವ್ರಿಗೆ ಇವರು ಬಗ್ಗೆ ವಿಚಾರ ತಿಳಿತು. ಅದೇ ಸಮಯದಲ್ಲಿ ಅವ್ರಿಗೆ ಕನಸಿನಲ್ಲಿ ರಘುತ್ತಮ ತೀರ್ಥರು ಅಂದ್ರೆ ಅವ್ರ ಗುರುಗಳು ಬಂದು ಒಂದು ಸೂಚನಾ ಕೊಟ್ಟರು, ನೀವು ನಿಮ್ಮ ಮುಂದಿನ ಶಿಷ್ಯಂದ್ರಾಗಿ ಪಾಂಡುರಂಗಿ ನರಸಿಂಹಾಚಾರ್ಯ ಅವ್ರಿಗೆ ಕಾಯ ಕೊಡ್ರಿ ಅಂತ. ಅವ್ರ ವಿದ್ವತ್ತ ಹಾಗೂ ಈ ಗುರುಗಳ ಸಂಕೇತ ಅಥವಾ ಆದೇಶ ಎರಡೂ ಗಮನ ಇಟ್ಟುಕೊಂಡು ಅವರು ನರಸಿಂಹಾಚಾರ್ಯನ ಕರೆದು ಎಲ್ಲ ಮತ್ತು ವಿಚಾರಿಸಿ ಹಿಂಗ ತಮ್ಮ ವಿಚಾರ ಹೇಳಿ ಅವ್ರಿಗೆ ಯೋಗ್ಯ ಸಮಯದಲ್ಲಿ ಕಾಯ ಕೊಟ್ಟು ಸನ್ಯಾಸ ದೀಕ್ಷೆ ಕೊಟ್ಟು ಅವ್ರಿಗೆ ವಿದ್ಯಾಧೀಶ ತೀರ್ಥರಂತ ಆಶ್ರಮ ನಾಮ ಕೊಟ್ಟರು. ಶ್ರೀ ವೇದವ್ಯಾಸರು ನಿಜ ಬೋಧ ಮಹಿಮೆ ಕೇಳಿ ಆದರದಲ್ಲಿ ತಮ್ಮ ಸಾಧಿಗಳ. ಶ್ರೀ ವೇದವ್ಯಾಸರು ನಿಜ ಬೋಧ ಮಹಿಮೆ ಕೇಳಿ ಆದರದಲ್ಲಿ ತಮ್ಮ ಸಾಧಿಗಳ. ಚೋದಿಸುತ್ತಿರಲಾಗ ಸಾಧಿಸಿ ಆಶ್ರಮ. ಚೋದಿಸುತ್ತಿರಲಾಗ ಸಾಧಿಸಿ ಆಶ್ರಮ. ಬೋಧಿಸಿದನು ಪ್ರಣವಾದಿ ಮಂತ್ರಗಳನ್ನು ವಿದ್ಯಾಧೀಶರೆಂಬೋ ಸದ್ಗುರುಗಳ ಪಾದ ಶ್ರದ್ಧೆಯಿಂದಲೇ ಭಜಿಸಿ. ಆಗಿಂದು ಪದ್ಧತಿ ಹಾಗಿತ್ತಂದ್ರೆ ಸ್ವಾಮಿಗಳು ಕೆಲವೊಂದು ದೇವರು ಅವ್ರ ಕಡೆ ಇಟ್ಕೋತಿದ್ರು, ಕೆಲವೊಂದು ದೇವರು ಇವ್ರು ಕೊಟ್ಟು ನೀವು ಸಂಚಾರ ಮಾಡ್ರಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಇವ್ರು ಸಣ್ಣ ವಯಸ್ಸು, ಸೊ ಇವ್ರು ಸಂಚಾರ ಮಾಡಬಹುದು. ಸೊ ಅದಕ್ಕೆ ಇವ್ರಿಗೆ ಸಂಚಾರ ಮಾಡಲಿಕ್ಕೆ ಅಂತ ಆದೇಶ ಕೊಟ್ಟರು. ಅವರು ಗುರುಗಳ ಮಂತ್ರಾಕ್ಷತೆ ಇಸ್ಕೊಂಡು ಮೊದಲ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿಗೆ ಬಂದರು. ಸಾಂಗ್ಲಿಯಲ್ಲಿ ಅಲ್ಲೇ ಅದ್ವೈತ ಪಂಡಿತರ ಜೊತೆಗೆ ವಾಕ್ಯಾರ್ಥ ಮಾಡಿ ಅವ್ರನ್ನ ಸೋಲಿಸಿ ಅಲ್ಲಿಂದ ಮುಂದೆ ಮಹಾರಾಷ್ಟ್ರದಲ್ಲೇ ಕೆಲವೊಂದು ಭಾಗ ಪೈಠನ್, ಪಂಢರ್ಪುರ್ ಎಲ್ಲ ಬಂದು ಆಮೇಲೆ ಗೋದಾವರಿ ಕಡೆ ಬಂದರು. ಗೋದಾವರಿಗೆ ಮತ್ತು ಅವ್ರಿಗೆ ಬಹಳ ನಿಕಟ ಸಂಬಂಧ. ಯಾಕಂದ್ರೆ ಅವರು ಹುಟ್ಟಿದೂರು ಪುಣ್ಯಸ್ತಂಭ ಗೋದಾವರಿ ತೀರ, ಆಮೇಲೆ ಇದ್ದದ್ದೂರು ತ್ರಂಬಕೇಶ್ವರ, ಅದು ಗೋದಾವರಿ ತೀರ. ಸೊ ಕೆಲವು ಪಂಡಿತರ ಜೊತೆಗೆ ಸಂಚಾರ ಮಾಡ್ತಾ ಅಲ್ಲಿ ಬಂದರು. ಅಲ್ಲೇ ಅವರೇನು ನಿರ್ಣಯ ಮಾಡಿದ್ರಂದ್ರೆ ಗೋದಾವರಿ ನದಿದು ಪ್ರದಕ್ಷಿಣೆ ಆಗಬೇಕಂತ. ಗೋದಾವರಿ ನದಿ ಬಹಳ ದೊಡ್ಡ ನದಿ. ಮಹಾರಾಷ್ಟ್ರದಲ್ಲೇ ತ್ರಂಬಕ್ ಹತ್ರ, ನಾಸಿಕ್ ಹತ್ರ ತ್ರಂಬಕೇಶ್ವರಿಂದ ಹಿಡಿದು ಪೂರ್ತಿ ಆಂಧ್ರ ಪ್ರದೇಶದಲ್ಲಿ ಅಂತರ್ವೇದಿಯಲ್ಲೇ ಸಮುದ್ರ ಸೇರ್ತದೆ. ಸೊ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಬಂದು ಮತ್ತು ಅಂತರ್ವೇದಿಯಲ್ಲೇ ನದಿಯನ್ನು ದಾಟಿ ಅಲ್ಲೇ ನರಸಿಂಹದೇವರ ದೇವಸ್ಥಾನ ಇದೆ, ಬಹಳ ಪ್ರಖ್ಯಾತ ನರಸಿಂಹದೇವರ ದೇವಸ್ಥಾನ ಇದೆ. ಅಲ್ಲಿ ಪೂಜೆ ಮಾಡಿ ನದಿ ದಾಟಿ ಮತ್ತು ವಾಪಸ್ಸು ತ್ರಂಬಕೇಶ್ವರ ಬಂದರು. ಇದು ಒಂದು ದೊಡ್ಡ ಯಾತ್ರೆ, ಪ್ರದಕ್ಷಿಣೆ ಯಾತ್ರೆ ಆಯಿತು. ಜೊತೆಯಲ್ಲಿ ಅಲ್ಲಲ್ಲೇ ದ್ವೈತ ಮತ ಪ್ರಚಾರ ಮಾಡಿ ಅದ್ವೈತ ಮತನ ಖಂಡನ ಮಾಡಿ ಬಂದರು. ಗುರುಗಳು ಕೊಟ್ಟಂಥ ಪರಮಾಶ್ರಮ ಪೊಂದಿ ಹರಿಗುರುಗಳ ಪಾದ ಸ್ಮರಿಸುತ್ತಲಿ. ಗುರುಗಳು ಕೊಟ್ಟಂಥ ಪರಮಾಶ್ರಮ ಪೊಂದಿ ಹರಿಗುರುಗಳ ಪಾದ ಸ್ಮರಿಸುತ್ತಲಿ. ತಿರುಗಿ ದೇಶಗಳೆಲ್ಲ ದೂರವಾದಿಗಳ ಹಿಂಡು, ತಿರುಗಿ ದೇಶಗಳೆಲ್ಲ ದೂರವಾದ
ಕರಿಗಳ ಹರಿಯಂತೆ ಪರಿಭವಿಸುವಿಯಂದು ವಿದ್ಯಾನಿಶಾಲೆಂಬ ಸದ್ಗುರುಗಳ ಪಾದ ಶ್ರದ್ಧೆಯಿಂದಲೇ ಭಜಿಸಿ. ಆ ನಂತರ ಅವರು ದಕ್ಷಿಣ ಹಿಂದೂಸ್ತಾನ ಯಾತ್ರೆ ಮಾಡಿದರು. ದಕ್ಷಿಣ ಹಿಂದೂಸ್ತಾನದಲ್ಲೇ ಉಡುಪಿಗೆ ಬಂದು ಉಡುಪಿ ಕ್ಷೇತ್ರದಲ್ಲೇ ಉಡುಪಿ ಕೃಷ್ಣಂದು ಸೇವಾ ಮಾಡಿದರು. ಆ ಸಮಯದಲ್ಲೇ ಅಲ್ಲಿ ಉತ್ತರಾದಿ ಮಠದ್ದು ಸ್ಥಾಪನಾನೂ ಆಯಿತು ಉಡುಪಿಯಲ್ಲಿ, ವಿದ್ಯಾಧೀಶ ತೀರ್ಥ ಇದ್ದಾಗೆ. ಇವತ್ತಿಗೂ ಆ ಮಠ ಇದೆ, ತಿರುಗಿ ಅದರ ಜೀರ್ಣೋದ್ಧಾರ ಆಗಿದೆ, ಅದರ ಸ್ಥಾಪನೆ ಆದದ್ದು ಅವಾಗ. ಉಡುಪಿ ಕೃಷ್ಣನಿಗೆ ಅವರು ಒಂದು ದೊಡ್ಡ ವ್ರತ ಮಾಡಿದರು, ಲಕ್ಷ ತುಳಸಿ ಅರ್ಚನೆ. 1,00,000 ತುಳಸಿ ಅರ್ಚನೆ ಅವರು ಮಾಡಿದರು. ಅದು ಇನ್ನೂ ಹೆಚ್ಚು ವೈರಾಗ್ಯದಿಂದ, ಅವರು ವೈರಾಗಿಗಳು ಇದ್ದರೆ, ಸ್ವಾಮಿಗಳು ವೈರಾಗಿಗಳು ಇನ್ನೂ ಹೆಚ್ಚು ವೈರಾಗ್ಯದಿಂದ ಇರಬೇಕಂತೇಳಿ ಅವರು ಮೇಣಿ, ಅದು ಚಾಮರ ಮತ್ತು ಮೈಮೇಲಿನ ವಸ್ತ್ರ, ಕೌಪಿಣ್ಯವನ್ನು ಬಿಟ್ಟು ಎಲ್ಲನೂ ತ್ಯಾಗ ಮಾಡಿದರು. ಕೇವಲ ಕೌಪಿಣ್ಯ ಮೇಲೆ ಅವರು ಉಡುಪಿಯಿಂದ ಸಂಚಾರ ಮಾಡ್ಕೋತ ಮುಂದೆ ಉತ್ತರ ಹಿಂದೂಸ್ತಾನ್ ಕಡೆ ಬಂದರು. ಉತ್ತರ ಹಿಂದೂಸ್ತಾನ್ನಲ್ಲೇ ಕಾಶಿ, ಪ್ರಯಾಗ್ ಎಲ್ಲ ಊರು ಬಂದು ಗಯಾಗೆ ಬಂದರು. ಗಯಾದಲ್ಲೇ ಆಗಿನ ಕಾಲದಲ್ಲೇ ವಿಷ್ಣು ಪಾದಕ್ಕೆ ಏನೇ ಪಿಂಡ ಪ್ರದಾನ ಮಾಡ್ತಾಯಿದ್ರು ಅದು ಎಲ್ಲ ಗಯಾವಾಡ ಮುಖಾಂತರ ಆಗ್ತಿತ್ತು. ಅವರು ಅದಕ್ಕೆ ಒಂದು ರೀತಿ ಕಂಟ್ರೋಲಿಂಗ್ ಅಥಾರಿಟಿ ಇದ್ರು ಅವರು. ಮತ್ತು ಯಾವತ್ತೂ ಒಂದು ಕಂಟ್ರೋಲ್ ಬಂತಂದ್ರೆ ಅಹಂಕಾರ ಬರ್ತದೆ, ಇದು ಸ್ವಾಭಾವಿಕ. ಹಾಗಾಗಿ ಅವರು ಬಂದ ಯಾತ್ರಿಕರಿಗೆ ಬಹಳ ತೊಂದರೆ ಆಗ್ತಾಯಿತ್ತು. ಅವ್ರಿಗೆ ಇನ್ನೊಂದು ಸಮಸ್ಯೆ ಇತ್ತು, ಏನಂದ್ರೆ ಅವರು ಎಲ್ಲೇ ಪಿಂಡ ಪ್ರದಾನ ಮಾಡ್ತಾರೆ, ಒಂದು ವಿಷ್ಣುಪಾದ, ಇನ್ನೊಂದು ಒಂದು ವಟೋ ವೃಕ್ಷದಲ್ಲೇ ಮಾಡ್ತಾಯಿದ್ರು. ಆ ವಟೋ ವೃಕ್ಷ ಒಣಗಿ ಹೋಗಿತ್ತು. ಅದಕ್ಕೆ ಅಲ್ಲಿ ಯಾರು ಪಿಂಡ ಪ್ರದಾನ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಸೊ ಇವ್ರಿಗಿದು ಸಮಸ್ಯೆ ಆಯ್ತು, ಯಾಕಂದ್ರೆ ಜನ ಬರೋದಿಲ್ಲ ಅಂದ್ರೆ ಅವ್ರದ್ದು ನಿತ್ಯ ಹೆಂಗೆ ನಡಿಬೇಕು. ಅದಕ್ಕೆ ಇವ್ರ ಯತಿಗಳು ಬಂದಾಗ ಅವರು ಯಾರೋ ಹೇಳಿದ್ರು, ಯತಿಗಳು ಕೇಳ್ರಿ, ಅವರು ಅದನ್ನು ಪರಿಹಾರ ಮಾಡ್ತಾರಂತ. ಅದಕ್ಕೆ ಅವ್ರ ಯತಿಗಳ ಹತ್ರ ಬಂದು ತೀರ್ಥ ಇಸ್ಕೋಬೇಕಾದ್ರೆ ಅವ್ರಿಗೆ ವಿಷಯ ಹೇಳಿ, ಒಂದು ಅದೇನು ಮರ ಇತ್ತು, ಆ ಮರದ್ದು ಒಂದು ಟೊಂಗಿ ಹಿಂಗೆ ಕೈ ಕೆಳಗೆ ಹಿಡಿದು ಹಿಂಗೆ ತೀರ್ಥ ತಗೊಂಡ್ರು. ಸ್ವಾಮಿಗಳು ಅದರ ಮೇಲೆ ತೀರ್ಥ ಪ್ರೋಕ್ಷಣ ಮಾಡಿದ್ರೆ ಅದರ ಮೇಲೆ ಎಲಿ ಚಿಗುರಿದು, ಆ ಟೊಂಗಿ ಮೇಲೆ. ಅವ್ರಿಗೆ ಬಹಳ ಆಶ್ಚರ್ಯ ಆಗೋಯ್ತು. ಓ, ಹಂಗಾರೆ ಈಗ ಸ್ವಾಮಿಗಳು ಸಾಮರ್ಥ್ಯವಂತಿದ್ದಾರೆ, ಇವರು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಅದಕ್ಕೆ ಅವ್ರನ್ನ ವಟೋ ವೃಕ್ಷ ಹತ್ರ ಕರ್ಕೊಂಡು ಹೋದರು. ಸ್ವಾಮಿಗಳು ರಾಮದೇವ್ರ ಪೂಜಾ ಮಾಡಿ ಆ ವಟೋ ವೃಕ್ಷಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡಿದರು. ಅದು ಚಿಗುರ್ತು, ಅದಕ್ಕೆಲ್ಲ ಎಲಿ ಬಂದು ಆಶ್ಚರ್ಯ ಆಗೋತು ಅವ್ರಿಗೆ. ಅವರು ತಕ್ಷಣ ಸ್ವಾಮಿಗಳಿಗೆ ಶರಣ ಹೋಗಿ, ನಾವು ಮಾಡಿದ ತಪ್ಪಾಯಿತು, ಇನ್ನು ಮುಂದೆ ನಾವು ಹಾಗೆ ಮಾಡೋದಿಲ್ಲ, ನಮಗೆ ನಿಮ್ಮ ಶಿಷ್ಯರನ್ನ ಮಾಡ್ರಿ ಅಂತ. ಈ ಗಯಾವಾಡ್ರಂದ್ರೆ ಅವರು ಬ್ರಹ್ಮ ಮಾನಸ ಪುತ್ರರು ಅಂತ ಅವರು ಅನ್ಕೋತಾ ಇದ್ರು. ಅದಕ್ಕೆ ಅವ್ರದೇ ಒಂದು ಬೇರೆ ಸಂಸ್ಥಾನ ಇದ್ದಂಗೆ. ಅವತ್ತಿನಿಂದ ಅವರು ಉತ್ತರಾದಿ ಮಠದ ಶಿಷ್ಯಂದ್ರಾಗಿ ತಪ್ತ ಮುದ್ರಾಧಾರಣೆ ಮಾಡಿಕೊಂಡು ನಾವು ಮಧ್ವ ಸಂಪ್ರದಾಯನ ಆಚರಿಸ್ತೇವೆ ಅಂತ ಅವರು ಮಧ್ವರಾದರು, ಗಯಾವಾಡ್ರು. ಮಧ್ವಮತಾಂಬುಧಿ ವೃದ್ಧಿ ಚಂದ್ರಮಲಿವ, ಮಧ್ವಮತಾಂಬುಧಿ ವೃದ್ಧಿ ಚಂದ್ರಮಲಿವ, ಬುದ್ಧಾದಿಗಳಲಿತ್ತು ಧಾರ ಮಾಡುವ ನಿಮ್ಮ. ಇವತ್ತಿಗೂ ನೀವು ಅಲ್ಲಿ ಹೋದ್ರೆ ಉತ್ತರಾದಿ ಮಠಕ್ಕೆ ವಿಶೇಷ ಸ್ಥಾನ ಇದೆ. ಮತ್ತು ವಿದ್ಯಾಧೀಶ ತೀರ್ಥರಿಗೆ ಅನ್ಕ ಅವರು ಅಲ್ಲೇ ಒಂದು ಮೂರ್ತಿ ಸ್ಥಾಪನೆ ಮಾಡ್ರಿ. ಆ ನಂತರ KT ಪಾಂಡುರಂಗಿ ಅವರು ವಿದ್ವಾಂಸರು, ದೊಡ್ಡ ಪಂಡಿತರು, ಅವರು ಅಲ್ಲೇ 4-5 ಜಾಗದಲ್ಲಿ ವಿದ್ಯಾಧೀಶ ಮೂರ್ತಿ ಸ್ಥಾಪನಾ ಮಾಡಬೇಕಾದ್ರೆ ಗಯಾದಲ್ಲಿ ಒಂದು ಮೂರ್ತಿ ಸ್ಥಾಪನಾ ಮಾಡಿ ಅಲ್ಲೇ ಪೂಜೆ ನಡೀತದೆ. ವಿದ್ಯಾಧೀಶಾರಂಭೋ ಸದ್ಗುರುಗಳ ಪಾದ
ಶ್ರದ್ಧೆಯಿಂದಲೇ ಭಜಿಸಿ ವಿದ್ಯಾಧೀಶರೆಂಬ ಸದ್ಗುರುಗಳ ಪಾದ ಶ್ರದ್ಧೆಯಿಂದಲೇ ಭಜಿಸಿ. ಗಯಾದಿಂದ ಮುಂದೆ ವಿದ್ಯಾಧೀಶ ತೀರ್ಥರು ಅಯೋಧ್ಯ, ಮಥುರಾ, ಬೃಂದಾವನ ಇವೆಲ್ಲ ದರ್ಶನ ಮಾಡ್ತಾ ಬದರಿ ಕ್ಷೇತ್ರಕ್ಕೆ ಬಂದರು. ಬದರಿ ಕ್ಷೇತ್ರದಲ್ಲೇ ಬದರಿನಾರಾಯಣನ ಆರಾಧನಾ ಮಾಡಿ ಪೂಜೆ ಎಲ್ಲ ಮಾಡಿ ಅಲ್ಲೇ ಅವರು ಒಂದು ನಿರ್ಣಯ ತಗೊಂಡ್ರು, ಇನ್ನು ಮುಂದೆ ನಾವು ವೃಂದಾವನಸ್ಥರ ಆಗಬೇಕು ಅಂತ. ಈ ವಿಷಯವನ್ನು ತಮ್ಮ ಶಿಷ್ಯಂದ್ರಿಗೆ ತಿಳಿಸಿದರು. ಸೊ ಅಲ್ಲಿಂದ ಮುಂದೆ ಅವರು ಹಾಗೆ ನಡೀತಾ ಇದೆಲ್ಲ ಅವ್ರದ್ದು ಪಾದಯಾತ್ರೆ ಇತ್ತು. ಅವರು ಸಂಕಲ್ಪ ಮಾಡಿದಂತೆ ಉಡುಪಿಯಿಂದ ಹಿಡಿದು ಪೂರ್ತಿ ಪಾದಯಾತ್ರೆ ಮಾಡ್ಕೋತ ಅವರು ಉತ್ತರ ಹಿಂದೂಸ್ತಾನಕ್ಕೆ ಬಂದಿದ್ದು. ಅಲ್ಲೇ ಗಂಗಾ ಮತ್ತು ಯಮುನಾ ಇವೆರಡೂ ನದಿ ಮಧ್ಯ ಭಾಗದಾಗ ಒಂದು ಏಕಚಕ್ರ ನಗರ ಅಂತ ಊರಿದೆ. ಇದು ಮಹಾಭಾರತ ಕಾಲದಾಗ ವಿರಾಟ ರಾಜ ಅಂದ ರಾಜಧಾನಿ ಆಗಿತ್ತು ಏಕಚಕ್ರ ನಗರ. ಅಲ್ಲೇ ಆ ಸ್ಥಳಕ್ಕೆ ಬಂದು ಶಿಷ್ಯಂದ್ರಿಗೆ ವೃಂದಾವನ ತಯಾರು ಮಾಡಲಿಕ್ಕೆ ಹೇಳಿದರು. ಇದು 1631 ಇಸ್ವಿ ಪುಷ್ಯ ಬಹುಳ ಚತುರ್ದಶಿ ದಿನ ಅವರು ತಮ್ಮ ಯೋಗ ಸಾಮರ್ಥ್ಯದಿಂದ ದೇಹತ್ಯಾಗ ಮಾಡಿ ವೃಂದಾವನಸ್ಥರಾದರು. ಅಲ್ಲಿಗೆ ಅವ್ರದ್ದು ಇದೇನು ಜೀವನ ಯಾತ್ರಾ ಇತ್ತು ಅದು ಪೂರ್ಣ ಆಯಿತು. ಮಧ್ವಮತಾಂಬುಧಿ ವೃದ್ಧಿ ಚಂದ್ರಮಾನಿವ ಮಧ್ವಮತಾಂಬುಧಿ ವೃದ್ಧಿ ಚಂದ್ರಮಾನಿವ ಬುದ್ಧಾದಿಗಳ ನಿತ್ಯೋದ್ಧಾರ ಮಾಡುವ ನಿಮ್ಮ ವಿದ್ಯಾಧೀಶರೆಂಬೋ ಸದ್ಗುರುಗಳ ಪದ ಶ್ರದ್ಧೆಯಿಂದಲೇ ಭಜಿಸಿ ಶ್ರದ್ಧೆಯಿಂದಲೇ ಭಜಿಸಿ ಶ್ರದ್ಧೆಯಿಂದಲೇ ಭಜಿಸಿ. ವಿದ್ಯಾಧೀಶ ತೀರ್ಥರ ಬರೆದದ್ದು ಗ್ರಂಥಗಳೇನಿದೆ ಅದರ ಬಗ್ಗೆನೂ ನಾವು ಒಂಚೂರು ಗಮನ ಕೊಡಬೇಕು. ಅವರು ಎಲ್ಲಕ್ಕೂ ಮುಖ್ಯವಾಗಿ ಟೀಕಾರಾಯರು ಬರೆದದ್ದು ನ್ಯಾಯಸುಧಾ ಗ್ರಂಥಕ್ಕೆ ಒಂದು ಟಿಪ್ಪಣಿ ಅಂಥೇಳಿ ವಾಕ್ಯಾರ್ಥ ಚಂದ್ರಿಕಾ ಅಂತ ಗ್ರಂಥ ಬರೆದರು. ಅದು ಬಹಳ ಮಹತ್ವದ ಗ್ರಂಥ. ಇವತ್ತಿಗೂ ಅದು ಸುಧಾ ಪಾಠದಲ್ಲಿ ಅದನ್ನು ಒಂದು ರೆಫರೆನ್ಸ್ ಬುಕ್ ಅಂಥೇಳಿ ಉಪಯೋಗಿಸಿ ಅದರ ಅಧ್ಯಯನ ಮಾಡ್ತಾರೆ. ಅದರ ಹೊರತಾಗಿ ವಿಷ್ಣು ತತ್ವ ನಿರ್ಣಯ ಮೇಲೆ ಟಿಪ್ಪಣಿ ಮಾಡ್ಯಾರ. ಆಮೇಲೆ ಕೆಲವೊಂದು ತಮ್ಮದೇ ಪ್ರತ್ಯೇಕ ಗ್ರಂಥ ಮಾಡಿದ್ದು ಅದರಾಗ ಮಹತ್ವದ್ದು ಏಕಾದಶಿ ನಿರ್ಣಯ, ತಿಥಿತ್ರಯ ನಿರ್ಣಯ, ವಿಷ್ಣು ಪಂಚಕ ನಿರ್ಣಯ ಇವು ಮೂರು ಬಹಳ ಮುಖ್ಯವಾದ ಗ್ರಂಥಗಳು. ವಿದ್ಯಾಧೀಶ ತೀರ್ಥರ ಚರಿತ್ರೆ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ವಿಷಯಗಳು ಉಳಿದೋದು, ಅದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಅವ್ರದ್ದು ಮದುವೆ ಸಕಾಲದಲ್ಲಿ ಒಬ್ಬ ದ್ವಿಜಶ್ರೇಷ್ಠರ ಮಗಳು ರುಕ್ಮಿಣಿ ಅಂತ ಹೆಸರು ಅವ್ರ ಜೊತೆಗೆ ಆಗಿತ್ತು. ಅವರು ಬಹಳ ಗುಣವಂತರು ರೂಪವಂತರು ಆಗಿದ್ರು ಅಂತ ಗ್ರಂಥದಲ್ಲಿ ಹೇಳಪಟ್ಟಿದೆ. ಅವ್ರಿಗೆ ಒಬ್ಬ ಮಗ ಕೃಷ್ಣಾಚಾರ್ಯ ಅಂತ ಇದ್ರು. ಅವರಿಂದನೇ ಮುಂದೆ ಈಗ ಈ ಪೀಳಿಗೆ ಮುಂದೆ ಬಂದಿರೋದು. ಎರಡನೇದ್ದು, ಅವರು ಮೂರ್ತಿ ಏನಿದೆ ಅದರದ್ದು ಒಂದು ಇತಿಹಾಸ ಇದೆ, ಅದು ಕೂಡ ಬಹಳ ಮಹತ್ವದಾಗಿದೆ. ಅವರು ಯತಿಗಳೇ ಆದಾಗ ಅವ್ರಿಗೊಬ್ಬರು ಶಿಷ್ಯಂದರು ನರಸಿಂಹ ಪಂಡಿತರಂಥೇಳಿ ಅವ್ರದ್ದು ಒಂದು ವ್ರತ ಇತ್ತು. ಅವರು ವಿದ್ಯಾಧೀಶ ತೀರ್ಥರ ದರ್ಶನ ಮಾಡಿದ ಹೊರತು ತೀರ್ಥಪ್ರಸಾದ ತಗೋತಿರಲಿಲ್ಲ. ಇದು ಕೆಲವೊಮ್ಮೆ ಸ್ವಾಮಿಗಳು ಸಂಚಾರಕ್ಕೆ ಹೋದಾಗ ಅದು ಕಷ್ಟ ಆಗ್ತಿತ್ತು. ಅದಕ್ಕಂಥೇಳಿ ಅವರು ಸ್ವಾಮಿಗಳಿಗೆ ಪ್ರಾರ್ಥನಾ ಮಾಡಿ ಅವ್ರದ್ದು ಒಂದು ಮೂರ್ತಿ ತಯಾರು ಮಾಡಿಸಿದ್ರು. ಅಂದ್ರೆ ವಿದ್ಯಾಧೀಶ ತೀರ್ಥರಿಗೆ ಇರ್ತಾನೆ ಈ ಮೂರ್ತಿ ಅವ್ರನ್ನ ನೋಡಿ ತಯಾರು ಮಾಡಿ ಅವರಿಗೆ ಕೊಟ್ಟದ್ದು. ಮುಂದೆ ಅವರು ನರಸಿಂಹ ಪಂಡಿತರು ನರಸಿಂಹ ಯತಿಗಳಾಗಿ
ಆ ಮೂರ್ತಿಯನ್ನು ಪೂಜೆ ಮಾಡಿ ಬಹಳಷ್ಟು ವರ್ಷ ಅವರು ಸಂಚಾರ ಮಾಡ್ತಾ ಮಾಡ್ತಾ ಈ ಮೂರ್ತಿಯನ್ನು ಧರ್ಮಪುರಿಯಲ್ಲೇ ತಂದಿಟ್ರು. ಧರ್ಮಪುರಿಯಲ್ಲೇ ಬಹಳಷ್ಟು ವರ್ಷ ಈ ಮೂರ್ತಿ ಇತ್ತು. ಅಂದ್ರೆ ಸಾಧಾರಣ 1630 ಹಿಡಿದು 1800ವರೆಗೂ ಅಲ್ಲಿತ್ತು. ಆಮೇಲೆ 18ನೇ ಶತಮಾನದಲ್ಲಿ ಪಾಂಡುರಂಗಿ ಬಾಳೆ ಆಚಾರ್ ಎಂಬವರು ಅದನ್ನು ತಂದು ಮಾಸೂರಿಗೆ ತಗೊಂಡು ಬಂದರು. ಮಾಸೂರಲ್ಲಿ ಅದು ಕೆಲವೊಂದು ದಿವಸ ಇತ್ತು. ಅಲ್ಲಿಂದ ಮುಂದೆ ತುಮ್ಮಿನಕಟ್ಟಿ ಹುಚ್ಚಾಚಾರ ಪಾಂಡುರಂಗಿ ಅಂತ, ಅಂದ್ರೆ ಅವರು ನಮ್ಮ ಖಾಸ ಮುತ್ತಜ್ಜ, ಅವರು ಅದನ್ನು ರಾಣಿಬೆನ್ನೂರಿಗೆ ತಗೊಂಡು ಬಂದು 1918 ಇಸ್ವಿಯಲ್ಲಿ ಅದನ್ನಲ್ಲೇ ಒಂದು ಮಠ ಕಟ್ಟಿಸಿ ಸ್ಥಾಪನಾ ಮಾಡಿದ್ರು. ಅದೇ ಮೂರ್ತಿಯನ್ನು ನಾವು ಈಗ ನೋಡ್ತಾ ಇದ್ದೇವೆ. ಅಲ್ಲೇ ವಿದಾಯ್ ತೀರ್ಥರ ಆರಾಧನೆ ಕಾರ್ಯಕ್ರಮ ವರ್ಷ ಎಲ್ಲಾ ಪಾಂಡುರಂಗಿ ವಂಶಸ್ಥರು ಮತ್ತು ಆ ಊರಿನ ಜನರು, ಆಸ್ಪಾಸರು, ಎಲ್ಲಾ ಪಂಡಿತರು ಸೇರಿ ಬಹಳ ವಿಜೃಂಭಣೆಯಿಂದ ಆರಾಧನೆ ನಡೀತದೆ. ಆ ಆರಾಧನೆಯ ಒಂದು ಮುಖ್ಯ ಅಂಶ ಅಂದ್ರೆ ವಿದ್ವತ್ ಚರ್ಚಾ. ಪ್ರತಿ ವರ್ಷನೂ ಪಂಡಿತರನ್ನು ಕರೆಸಿ ವಿದ್ವತ್ ಚರ್ಚಾ ನಡೀತದೆ. ಆ ಮೂರ್ತಿ ಮತ್ತು ಆ ಮೂರ್ತಿಯಿಂದ ಈಗ ಆರಾಧನೆ ಕಾರ್ಯಕ್ರಮ ನಡೆಯುವಂತಾದ ಒಂದು ವಿಷಯ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ವಂದೇ. ಶ್ರೀ ವಿದ್ಯಾಧೀಶ ತೀರ್ಥರು ಒಮ್ಮೆ ದಕ್ಷಿಣ ಭಾರತ ಸಂಚಾರ ಮಾಡ್ತಾ ಶ್ರೀರಂಗಪಟ್ಟಣಕ್ಕೆ ಬಂದರು. ಶ್ರೀರಂಗಪಟ್ಟಣದಾಗ ಆಗ ದೊಡ್ಡ ಚಾಮರಾಜ ಅಂತ ರಾಜ ಇದ್ದ. ಅವನಿಗೆ ತನ್ನ ಪ್ರಾಚೀನ ಕರ್ಮವಶದಿಂದ ಅನ್ನ ಕ್ರಿಮಿಯ ರಾಶಿಯಂತೆ ಕಾಣ್ತಿತ್ತು. ಶ್ರೀ ವಿದ್ಯಾಧೀಶ ತೀರ್ಥರು ಭಗವಂತಗೆ ನಿವೇದಿಸಿ ಅಭಿಮಂತ್ರಿಸಿದ ಅನ್ನ ಅವಂಗ ಪ್ರಸಾದ ರೂಪದಲ್ಲೇ ಕೊಟ್ಟರು. ಅಂದಿನಿಂದ ಅವಂಗ ಅನ್ನದಲ್ಲಿ ಯಾವ ಕ್ರಿಮಿಯೂ ಕಾಣಲಿಲ್ಲ. ಅವನಿಗೆ ಬಹಳ ಸಂತೋಷ ಆಯಿತು. ಸಂತೋಷ ಆಗಿ ಗುರುಗಳಿಗೆ ಇಲ್ಲೇ ಇರ್ರಿ ಅಂತ ವಿಜ್ಞಾಪನೆ ಮಾಡಿದರು. ಆದರೆ ಅವ್ರು ಹೇಳಿದ್ರು, ನಾವು ಸ್ವಾಮಿಗಳು ಸಂಚಾರಿಗಳು ಒಂದು ಕಡೆ ಇರುವುದಿಲ್ಲ. ಆಗ ಅವ 3 ಗ್ರಾಮವನ್ನು ದಾನ ಮಾಡಿ ಅವ್ರಿಗೆ ಗೌರವಿಸಿದ. ಇದೇ ಕ್ಷೇತ್ರದಾಗ ಅವರು ಸಂಚಾರ ಮಾಡ್ತಾ ಹೋದಾಗ ಒಂದು ಕಡೆ ಕಾಲಿಗೆ ಬಿಸಿ ಹತ್ತು ಅಂತ ಹೇಳಿ ಅಗಿಸಿದರು. ನೋಡಿದರೆ ಮುಖ್ಯ ಪ್ರಾಣದೇವರ ಪ್ರತಿಮೆ, ಅದನ್ನು ಅಲ್ಲಿ ಅವರು ಸ್ಥಾಪನಾ ಮಾಡಿದರು. ಆ ಪ್ರತಿಮೆ ಇವತ್ತಿಗೂ ನಮಗೆ ಶ್ರೀರಂಗಪಟ್ಟಣ ಉತ್ತರಾದಿ ಮಠದಲ್ಲಿ ಕಾಣ್ತದೆ. ಬಹಳ ಸುಂದರವಾದ ಪ್ರತಿಮೆ. ಅದರ ಜೊತೆಗೆ ಇತ್ತೀಚೆಗೆ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಅಲ್ಲೇ ಒಂದು ವಿದ್ಯಾಧೀಶ ತೀರ್ಥರ ಮೂರ್ತಿಯನ್ನು ಸ್ಥಾಪನಾ ಮಾಡಿದ್ದಾರೆ. ಶ್ರೀ ವಿದ್ಯಾಧೀಶ ತೀರ್ಥರ ಜ್ಞಾನದ ಶ್ರೇಷ್ಠತೆಯನ್ನು ನಾವು ತಿಳ್ಕೋಬೇಕಂದ್ರೆ ಅವರು ಮಾಡಿದ ಪರವಾದಿಗಳ ಮೇಲೆ ಜಯವನ್ನು ನೋಡಬೇಕು. ಪೂರ್ವಾಶ್ರಮದಲ್ಲಿ ಶಿವಪಂಡಿತ, ವಿಶ್ವಪಂಡಿತ, ದಾನಭಟ್ಟ, ನರಸಪಂಡಿತ ಇವರೆಲ್ಲರ ಮೇಲೆ ಜಯಿಸಿದ್ದು ಅಲ್ಲದೆ ಆಶ್ರಮ ಸ್ವೀಕಾರ ನಂತರ ಶಿವಾಗಮ ಪಂಡಿತನಿಂದ ಹೇಳಿಕೊಳ್ಳುತ್ತಿದ್ದ ಪಾಂಡ್ಯ ವಂಶದ ಒಬ್ಬ ರಾಜನನ್ನು ಸೋಲಿಸಿದರು. ಇನ್ನೊಂದು ಕಡೆ ರಾಜಾಶ್ರಯವನ್ನು ಹೊಂದಿದ ಜ್ಯೋತಿಷಿಯನ್ನು ಲಘು ಮಾನಸ ಎಂಬ ಜ್ಯೋತಿಷಿ ಗ್ರಂಥದಲ್ಲೇ ವಾದ ಮಾಡಿ ಜಯಿಸಿದರು. ರಂಗೋಜಿ ಭಟ್ಟ ಅವರನ್ನು ದರ್ಶನಾದಭ್ರ ಶಿರಸಹ ಎಂಬ ಭಾಗವತ ಶ್ಲೋಕದ ಅರ್ಥದ ವಿಷಯದಲ್ಲಿ ಅವರು ಅದ್ವೈತಿ ಪರವಾಗಿ ವ್ಯಾಖ್ಯಾನ ಮಾಡಿದ್ದನ್ನು ಸೋಲಿಸಿ, ಆ ನಂತರ ಮತ್ತೆ ಅವರು ಪ್ರಭಾಕರ ಸಿದ್ಧಾಂತವನ್ನು ಸಮರ್ಥಿಸಲು ಮಾಡಿದಾಗ ಮತ್ತೆ ಸೋಲಿಸಿದರು. ಧರ್ಮಪುರಿಯಲ್ಲಿ ಕಾಮದೇವೆಂಬ ಪಂಡಿತನು ಶ್ರೀಗಳವರ ಜೊತೆಗೆ ವಾಕ್ಯಾರ್ಥ ಮಾಡಿ ಪರಾಜಿತನಾಗಿ ಪಲಾಯನ ಮಾಡಿದರು. ವಿದ್ಯಾಧೀಶ ತೀರ್ಥರ ಆರಾಧನೆ ವಿಷಯ ಮಾತಾಡ್ತಾ ಮೊದಲು ಸಿದ್ಧಾಂತದ ಚರ್ಚೆ ಶುರುವಾಯಿತು. ಈಗ ವಿಶೇಷವಾಗಿ ನಮ್ಮ ಮನೆತನದ ಮುಂದಿನ ಪೀಳಿಗೆಯವರು ಬೇರೆ ಬೇರೆ ಊರಿಂದ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಮಧ್ಯ ಸಿದ್ಧಾಂತದ ಮೂಲ ಕೆಲವೊಂದು ಮುಖ್ಯ ತತ್ವಗಳು ಕೇಳಲಿಕ್ಕೆ ಇಷ್ಟಪಟ್ಟರು. ನಿಜ ಹೇಳಬೇಕಂದ್ರೆ ಅದನ್ನು ಹೇಳಲಿಕ್ಕೆ ನಾನು ಅರ್ಹನಲ್ಲ. ನಮ್ಮ ಮಂತೆಂದಾಗ ಎಷ್ಟೋ ಹಿರಿಯರು ಪಂಡಿತರು ಇದ್ದಾರೆ,
ಅವರು ಹೇಳ್ತಕ್ಕಂಥ ವಿಷಯ. ಆದ್ರೆ ಈ ಸಂದರ್ಭದಾಗ ಅವರು ಕೇಳ್ಕೊಳ್ಳದಂತೆ ನಾನು ಒಂದು 4 ಮಾತು ಹೇಳ್ತೀನಿ. ನ ಮಾಧವ ಸಮೋ ದೇವೋ ನ ಚ ಮಧ್ವ ಸಮೋ ಗುರು ನ ತದ್ವಾಕ್ ನ ತತ್ ಶಾಸ್ತ್ರ ಸಮಂ ಶಾಸ್ತ್ರಂ ನ ಚ ತತ್ ಸದೃಶಃ ಪುಮಾನ್. ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ಸ್ಥಾಪನಾ ಮಾಡಿದ್ದು. ಮುಖ್ಯ ತತ್ವ ಒಂದು ಹರಿ ಸರ್ವೋತ್ತಮತ್ವ. ಭಗವಂತ ಸರ್ವೋತ್ತಮ, ಸರ್ವಗುಣ ಪರಿಪೂರ್ಣ, ಸ್ವತಂತ್ರ. ಅವನಲ್ಲಿ ಲೆಕ್ಕಿಲ್ಲದಷ್ಟು ಗುಣಗಳು, ಸದ್ಗುಣಗಳು. ಇದನ್ನ ವಿಷ್ಣು ತತ್ವ ನಿರ್ಣಯದ ಪ್ರಾರಂಭದಲ್ಲಿಯೇ ಶ್ರೀಮದ್ ಆಚಾರ್ಯರು ಭಗವಂತನ ಸ್ತುತಿ ಮಾಡ್ತಾ ಹೇಳಿದ್ದಾರೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣ. ಅಶೇಷವಾದ ಸದ್ಗುಣಗಳು, ಲಿಮಿಟ್ಲೆಸ್ ಆಸ್ಪಿಷಿಯಸ್ ಕ್ವಾಲಿಟೀಸ್. ಅದರಂತೆಯೇ ಭಗವಂತನ ಸ್ವತಂತ್ರ, ಭಗವಂತ ಮಾತ್ರ ಸ್ವತಂತ್ರ. ಆ ನಂತರ ರಮಾದೇವಿಯಿಂದ ಹಿಡಿದು ಎಲ್ಲರೂ ಅಸ್ವತಂತ್ರರು. ಇದನ್ನು ಕೂಡ ತತ್ವ ಸಂಖ್ಯಾನ ಎಂಬ ಗ್ರಂಥದಲ್ಲಿ ಶ್ರೀಮದ್ ಆಚಾರ್ಯರು ಪ್ರಾರಂಭದಲ್ಲಿ ಹೇಳಿದ್ದಾರೆ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಂ ಇಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರ. ಸೊ ಅಲ್ಲಿಗೇನಾಯ್ತು, ಭಗವಂತ ಸ್ವತಂತ್ರ, ಬಾಕಿ ಎಲ್ಲರೂ ಅಸ್ವತಂತ್ರರು. ಅಲ್ಲಿಗೆ ಭೇದ ಬಂದ್ಬಿಡ್ತು. ಸೊ ಇದು ಒಂದು ಮುಖ್ಯ ತತ್ವ, ಪಂಚಭೇದ. ಇದು 2ನೇ ತತ್ವ. ಅದು ಹೇಗಂದ್ರೆ ಜೀವಬ್ರಹ್ಮರ ಭೇದ, ಜೀವರ ಭೇದ, ಜೀವ ಜಡರ ಭೇದ, ಜಡರ ಭೇದ, ಜಡ ಬ್ರಹ್ಮರ ಭೇದ. ಇದು ಪಂಚಭೇದ. ಸೊ ಭೇದ ಅಂದಮೇಲೆ ಜೀವಿಗೆ ಬ್ರಹ್ಮಗೆ ಸಂಬಂಧ ಏನು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಒಂದು ದೃಷ್ಟಾಂತ ಅಂತ ಬಿಂಬ ಪ್ರತಿಬಿಂಬದ ಸಂಬಂಧದ ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂದ್ರೆ ನಾವು ಒಂದು ಕನ್ನಡಿ ಮುಂದೆ ನಿಂತಿರ್ತೀವಿ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣ್ತಿರ್ತದೆ. ಈಗ ಪ್ರತಿಬಿಂಬ ಸ್ವತಂತ್ರನೇ ಅಲ್ಲ, ಬಿಂಬ ಸರಿದ್ರೆ ಪ್ರತಿಬಿಂಬ ಸರಿತದೆ, ತನ್ನಷ್ಟಕ್ಕೆ ತಾನೇ ಅದು ಸರಿಲಿಕ್ಕೆ ಆಗುವುದಿಲ್ಲ. ಇದೇ ರೀತಿಯೇ ಭಗವಂತ ಸ್ವತಂತ್ರ, ಅವನ ಬಿಂಬರೂಪಿ ಪರಮಾತ್ಮ, ಅವನ ಸ್ವತಂತ್ರ. ಜೀವರು ಅವನ ಪ್ರತಿಬಿಂಬರು, ಅವರು ಅವನ ಮೇಲೆ ಅವಲಂಬಿಸಿದ್ದಾರೆ. ಇದು 2ನೇ ತತ್ವ. ಅದ್ರ ಮುಂದೆ ತಾರತಮ್ಯ. ಈಗ ಭೇದ ಅಂದಮೇಲೆ ತಾರತಮ್ಯ ಹೇಗೆ, ಅದನ್ನು ಒಂದು ನಾವು ತಿಳ್ಕೋಬೇಕು. ಹರಿ ಸರ್ವೋತ್ತಮ, ಎಲ್ಲಕ್ಕೂ ಮೇಲೆ. ಆ ನಂತರ ಲಕ್ಷ್ಮೀದೇವಿ ಪ್ರಕೃತಿ ಮಾತೆ, ಆ ನಂತರ ಮುಖ್ಯ ಪ್ರಾಣದೇವರು, ಗರುಡ, ಶೇಷ, ರುದ್ರಾದಿ ದೇವತೆಯರು. ಇವರು ತಾರತಮ್ಯದಲ್ಲಿ ಹೀಗೆ ಅದು ಕೆಳಗೆ ಬರ್ತದೆ. ಇನ್ನೊಂದು ಮುಖ್ಯ ತತ್ವ ಜಗತ್ ಸತ್ಯತ್ವ. ಈ ಪ್ರಶ್ನೆ ಯಾಕೆ ಬರ್ತದೆ ಅಂದ್ರೆ, ಅದ್ವೈತಿ ಮತದವರು ಭಗವಂತ ಒಬ್ಬನೇ ಸತ್ಯ, ಬಾಕಿ ಎಲ್ಲ ಮಿಥ್ಯಾ ಅಂತ ಹೇಳ್ತಾರೆ. ಅವ್ರಿಗೆ ಮಿಥ್ಯಾವಾದಿಗಳು, ಮಾಯಾವಾದಿಗಳು ಅಂತಾರೆ. ಅವ್ರ ದೃಷ್ಟಾಂತ ಏನು ಕೊಡ್ತಾರಂದ್ರೆ, ವಿಶ್ವಂ ಮಿಥ್ಯಾ ದೃಶ್ಯತ್ವ ಶುಕ್ತಿ ರಜತವತ. ಅಂದ್ರೆ ನಾವೀಗ ಸಮುದ್ರ ದಂಡಿ ಮೇಲೆ ನಡೀತಿರ್ತೀವಿ, ದೂರದಲ್ಲಿ ನಮಗೆ ಒಂದು ಕಪ್ ಚಿಪ್ ಕಾಣಿಸ್ತದೆ, ಅದನ್ನು ನಾವು ಬೆಳ್ಳಿ ಅಂತ ತಿಳ್ಕೋತೇವೆ. ಅದರ ವಾಸ್ತವಿಕ ಅದು ಬೆಳ್ಳಿ ಇರೋದಿಲ್ಲ. ಅದು ಹಾಗೆ ನಮಗೆ ಇಲ್ಲದೆ ಇರೋದು ಇದ್ದಂತೆ ತೋರ್ತದೋ ಹಾಗೆಯೇ ಈ ಪ್ರಪಂಚ ವಾಸ್ತವಿಕ ಇಲ್ಲ, ಅದು ನಿಮಗೆ ತೋರ್ತದೆ. ಅದಕ್ಕದು ಮಿಥ್ಯಾ, ಅದು ಮಾಯಾ ಅಂತ. ಅದನ್ನು ನಾವು ಒಪ್ಪುದಿಲ್ಲ ದ್ವೈತ ತತ್ವದವರು. ಅದಕ್ಕೆ ಕೌಂಟರ್ ಲಾಜಿಕ್ ಏನಂದ್ರೆ, ವಿಶ್ವಂ ಸತ್ಯಂ ದೃಷ್ಟತ್ವಾತ್ ಘಟಪಟವತ. ಈಗ ಇಲ್ಲಿ ಕುರ್ಚಿ ಅದ, ಇದನ್ನ ನಾನು ಮುಟ್ತೇನೆ, ನನಗೆ ಕೈಗೆ ಸ್ಪರ್ಶ ಆಗ್ತದಿಲ್ಲ ಅನ್ನಲ್ಲ, ಅದು ಇರಲೇಬೇಕು. ಅದೇ ರೀತಿ ಘಟಪಟ ಅಂದ್ರೆ ಯಾವ್ಯಾವ ವಸ್ತುಗಳು ಇವೆ ನಮ್ಮ ಸುತ್ತಮುತ್ತ, ಅವನ್ನೆಲ್ಲಾನು ನಾವು ಮುಟ್ಟಿ ನೋಡಿದ್ರೆ ಅವು ಇವೆ ಅಂತಾನೆ ನಮಗೆ ಗೊತ್ತಾಗ್ತದೆ. ಅಂದಮೇಲೆ ಅವು ಸತ್ಯವೇ, ಅವು ಮಿಥ್ಯಾ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಮುಖ್ಯವಾದ ತತ್ವ. ಸೊ ಹೀಗೆ ಒಂದು 5 ತತ್ವಗಳು ದ್ವೈತ ಸಿದ್ಧಾಂತದ್ದು ಈಗ ಹೇಳಿದ್ದಾಯಿತು. ಇನ್ನು ಅದ್ವೈತದ ಮುಖ್ಯಾಂಶ ಮತ್ತು ವಿಶಿಷ್ಟ ಅದ್ವೈತದ ಮುಖ್ಯಾಂಶ ಏನು, ಅದನ್ನು ಒಂದು ಸಂಕ್ಷಿಪ್ತವಾದಿ ಒಂದು ಪರ್ಸ್ಪೆಕ್ಟಿವ್ ಕೊಡಲಿಕ್ಕೆ ಅಂತ ಹೇಳಿ ಹೇಳ್ತೀನಿ. ಮುಖ್ಯವಾಗಿ ಅದ್ವೈತ ಮತದವರು ಜೀವ ಬ್ರಹ್ಮರ ಐಕ್ಯ ಹೇಳ್ತಾರೆ. ಬ್ರಹ್ಮಗೆ ಅಜ್ಞಾನ ಬಂದಾಗ ಅವ ಜೀವ ಆಗ್ತಾನೆ, ಜೀವಗೆ ಜ್ಞಾನೋದಯ ಆಗಿ ಸೆಲ್ಫ್ ರಿಯಲೈಸೇಷನ್ ಆಗಿ ಅವ ಬ್ರಹ್ಮ ಆಗ್ತಾನೆ. ಸೊ ಇಬ್ರು ಒಂದೇ ಐಕ್ಯವನ್ನು ಹೇಳ್ತಾರೆ. ಅದೇ ಅದರದ ಅರ್ಥ ಅವರು ಹಂಗೆ ಹೇಳೋದು, ನಾನೇ ಬ್ರಹ್ಮ ಅಂತ. 2ನೇ ವಿಷಯ ಜಗನ್ಮಿಥ್ಯ. ನಾವೇನೀಗ ಹಿಂದಿನ
ವಿಷಯದಲ್ಲಿ ಮಾತಾಡಿದ್ವಿ. ಬ್ರಹ್ಮ ಒಬ್ಬನ ಸತ್ಯ, ಬಾಕಿ ಎಲ್ಲ ಮಿಥ್ಯ. ಇದು ಎರಡನೇದು ವಿಷಯ. ವಿಶಿಷ್ಟ ಅದ್ವೈತಗಳೇ ವ್ಯತ್ಯಾಸ ಏನಂದ್ರೆ, ಅವರು ಭೇದವನ್ನು ಒಪ್ತಾರೆ. ಬ್ರಹ್ಮ, ಜೀವ, ಜಡ ಮೂರು ಬೇರೆ ಅಂತ ಒಪ್ತಾರೆ. ಆದ್ರೆ ಮೋಕ್ಷ ಗತಿಯಲ್ಲಿ ಜೀವ ಬ್ರಹ್ಮನ ಸೇರ್ತಾನೆ, ಐಕ್ಯ ಹೊಂತಾನೆ ಅಂತ ಅವ್ರದ್ದು ವಾದ. ಇದು ಕೂಡ ಶ್ರೀಮದ್ ಆಚಾರ್ಯರು ವಿಷ್ಣು ತತ್ವನಿರ್ಣಯದಾಗ ಖಂಡನ ಮಾಡಿ ನಿಗಡ ಬಂದವತ ಅಂತ ಖಂಡನ ಮಾಡಿ ಹೇಳ್ಯಾರ. ಅದು ದೃಷ್ಟಾಂತ ಹೇಗೆ ಕೊಟ್ಟದಂದ್ರೆ, ಒಬ್ಬ ಮನುಷ್ಯ ಇರ್ತಾನೆ, ಅವನು ಜೈಲಿಗೆ ಹೋಗಿ ಬಿಡುಗಡೆ ಆಗಿ ಬಂದಿರ್ತಾನೆ. ಇನ್ನೊಬ್ಬ ಮನುಷ್ಯ ಇರ್ತಾನೆ, ಅವ ಜೈಲಿಗೆ ಹೋಗಿರೋದೇ ಇಲ್ಲ. ಕರೆಂಟ್ ಸ್ಟೇಟ್ ಅಲ್ಲೇ ಇಬ್ರು ಫ್ರೀ ಇದ್ದಾರೆ, ಬಿಡುಗಡೆ ಆದವ್ರು ಇದ್ದಾರೆ. ಆದ್ರೂ ಇಬ್ರು ಒಂದೇನಾ? ಇಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ಬಂಧನವನ್ನ ಅನುಭೋಗಿಸಿ ಬಂದಾನ ಅಂದ್ರೆ, ಅದಕ್ಕೆ ಹೆಣವಾಗಿ ಕೊಡಬೇಕಂದ್ರೆ, ಜೀವರು ಸಂಸಾರದ ಬಂಧನ ಅನುಭೋಗಿಸಿ ಮೋಕ್ಷ ಸ್ಥಿತಿಗೆ ಬಂದಾರ. ಭಗವಂತ ನಿತ್ಯ ಮುಕ್ತ, ಅವನಿಗೆ ಸಂಸಾರದ ಬಂಧನವೇ ಇಲ್ಲ. ಸೊ ಇಬ್ರು ಒಂದೇ ಹೇಗಾಗ್ಲಿ ಶಕ್ಯದ? ಅದಕ್ಕೆ ಮುಕ್ತಿ ದಶೆಯಲ್ಲಿ ಕೂಡ ಇಬ್ರದು ಐಕ್ಯ ಇಲ್ಲ, ಇಬ್ರು ಬೇರೆ ಬೇರೆನೆ ಅಂತ ಖಂಡನ ಮಧ್ವಾಚಾರ್ಯ ಖಂಡನ ಮಾಡ್ತಾರೆ. ಅದಕ್ಕೆ ಇನ್ನೊಂದು ನಿಮಗೆ ಕರೆಂಟ್ ಡೇ ಅನಾಲಜಿ ಕೊಡ್ಬೇಕಂದ್ರೆ, ನೀರಲ್ಲಿ ಉಪ್ಪು ಹಾಕ್ತೀವಿ, ಅದನ್ನ ತಿರುಗಿಸ್ತೀವಿ, ಅದು ಏನಾಗ್ತದೆ? ಒಂದು ಮಿಕ್ಸ್ಚರ್ ಆಗ್ತದೆ. ಆ ಮಿಕ್ಸ್ಚರ್ ಒಂದೇ ಅಂತ ನಾವು ಅಂತೀವಿ. ಅದರ ವಾಸ್ತವಿಕ ನೀವು ಅದನ್ನು ಅಟ್ ಮಾಲಿಕ್ಯುಲರ್ ಲೆವೆಲ್ ನೋಡಿದ್ರೆ, ಸೋಡಿಯಂ NaCl ಮಾಲಿಕ್ಯೂಲ್ಸ್ ಬೇರೆ ಇರ್ತಾವೆ ಮತ್ತು H2O ವಾಟರ್ ಮಾಲಿಕ್ಯೂಲ್ ಬೇರೆ ಇರ್ತಾವೆ. ಅವು ಒಂದೇ ಆಗೋದಿಲ್ಲ. ತೋರ್ಲಿಕ್ಕೆ ಒಂದೇ ತೋರ್ತಾವೆ ಅಷ್ಟೇ, ಬಟ್ ಅವು ಐಕ್ಯ ಆಗೋದಿಲ್ಲ. ಇದು ಇನ್ನೊಂದು ದೃಷ್ಟಾಂತ. ಸೊ ಹೀಗೆ ಇದು ಒಂದು ಸಂಕ್ಷಿಪ್ತವಾದ, ನನಗೆ ಯಥಾಶಕ್ತಿ ಯಥಾಮತಿ ನಾನು ಹೇಳೇನೆ. ಮತ್ತೊಮ್ಮೆ ನಾನು ಕೈ ಮುಗಿದು ಹೇಳ್ತೇನೆ, ನಾನು ಇದಕ್ಕೆ ಹೇಳಲಿಕ್ಕೆ ಅರ್ಹನಲ್ಲ. ಏನೇ ಇದರಲ್ಲೇ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ಹಿರಿಯರು ನನಗೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ, ಕೊನೆಗೆ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲೇ ಒಂದು ಶ್ಲೋಕ ರಚನೆ ಮಾಡಿದ್ದಾರೆ. ಅದು ನಾವು ಒಂದು ಉಪದೇಶ ಅಂತ, ನಮ್ಮ ಮುಂದಿನ ಜನರೇಷನ್ದವ್ರಿಗೆ ಒಂದು ಉಪದೇಶ ಅಂತ ನಾವು ತಿಳ್ಕೊಳ್ಬೋದು. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ನತತೋಸ್ತ ಪರಂ ಜಗದೀಡ್ಯತಮಂ ಪರಮಾತ್ ಪರದ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರುಮಾನ ಸಮೀಶ ಪದೇ ನ ಹರೇ ಪರಮೋ ನ ಹರೇ ಸದೃಶ ಪರಮಸ್ ನತು ಸರ್ವಶಿದಾತ್ಮಗ. ಇದರದು ಸಾರಾಂಶ ಏನಂದ್ರೆ, ಭಗವಂತ ಸರ್ವಶ್ರೇಷ್ಠ, ಅವನು ಮೀರಿದವರು ಯಾರಿಲ್ಲ, ಅವನು ಸಮಾನರು ಯಾರಿಲ್ಲ. ನಾವು ಜೀವರು ಏನು ಮಾಡತಕ್ಕದ್ದಂದ್ರೆ, ಲೌಕಿಕ ವಿಷಯದ ಚಿಂತೆಯನ್ನು ಬಿಟ್ಟು ಭಗವಂತನ ಚಿಂತನೆ ಮಾಡತಕ್ಕದ್ದು. ನಮ್ಮ ಲೌಕಿಕ ಕರ್ತವ್ಯಗಳನ್ನು ಮಾಡ್ತಾ ಸತತವಾಗಿ ಅವನದು ಚಿಂತನೆ, ಅವನ ನಾಮಸ್ಮರಣೆ ಮಾಡ್ತಾ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಇದು ಒಂದು ಉಪದೇಶ. ಕೊನೆಗೆ ಇವೆಲ್ಲನೂ ನಮ್ಮ ಹಿರಿಯರ ಪುಣ್ಯದಿಂದ ಮಾಡಲಿಕ್ಕೆ ಸಾಧ್ಯ ಆದದ್ದು. ವಿಶೇಷವಾಗಿ ಶ್ರೀಹರಿ ವಾಮನ್ ಪಾಂಡುರಂಗಿ ಅವರು ನಮ್ಮ ಅಣ್ಣನ ಮಗ. ಅವರು ಈ ಇನಿಷಿಯೇಟಿವ್ ತಗೊಂಡು ಮಾಡಿದ್ದು ಬಹಳ ಒಂದು ಒಳ್ಳೆಯ ವಿಚಾರ. ಇದನ್ನು ನಮ್ಮ ಗುರುಗಳ ಅಂತರ್ಗತ, ಭಾರತೀಯ ಮುಖ್ಯಪ್ರ ಅಂತರ್ಗತ ನಮ್ಮ ಕುಲದೇವತಾ ಮಹಾಲಕ್ಷ್ಮಿ ಸಮೇತ ಲಕ್ಷ್ಮೀ ವೆಂಕಟೇಶ ಪ್ರಿಯರಾಗಲಿ ಅಂತ ಅವ್ರಿಗೆ ಸರ್ವ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕುರು ಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುಃ ಹರಿರೇವ ಜಗತ್ಪಿತೃಮಾತೃಗತಿಃ ನ ತತೋಸ್ತ್ಯ ಪರಂ ಜಗತೀಡ್ಯತಮಂ ಪರಮಾತ್ ಪರತಃ ಪುರುಷೋತ್ತಮತಃ.